ನಮಸ್ಕಾರ. ಇವತ್ತು ನಾವು ಮಾತನಾಡುತ್ತಿರುವಂತಹ ವಿಷಯ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಪರಿಚಿತವಾಗಿರುವಂತಹ ಶ್ಲೋಕ ಮತ್ತು ನಾವೆಲ್ಲರೂ ಕೂಡ ಪ್ರತಿದಿನ ಪಠಿಸುವಂತಹ ಶ್ಲೋಕ. ಆ ವಿಷ್ಣು ಸಹಸ್ರನಾಮ ಎಲ್ಲಿ ಉದ್ಭವವಾಯಿತು, ಎಲ್ಲಿಂದ ವಿಷ್ಣು ಸಹಸ್ರನಾಮ ರೂಢಿಗೆ ಬಂತು, ಇದನ್ನು ತಿಳಿಸಿದವರು ಯಾರು ಮತ್ತು ಇದರ ಮಹತ್ವ ಏನು ಅಂತ ಹೇಳುವಂಥದ್ದನ್ನೆಲ್ಲ ಇವತ್ತು ನಾವು ತಿಳ್ಕೊಳ್ಳುವ. ಅನೇಕರು ನನ್ನ ಹತ್ರ ಪ್ರಶ್ನೆ ಮಾಡ್ತಾರೆ, ಕಮೆಂಟ್ಗಳಲ್ಲಿ ಕೇಳ್ತಾರೆ, ನಮಗೆ ಯಾವ್ಯಾವುದೋ ರೀತಿಯಾದಂತಹ ವ್ಯಾಧಿಗಳುಂಟು, ಕಾಯಿಲೆಗಳುಂಟು, ಆ ಎಲ್ಲ ಕಾಯಿಲೆಗಳಿಂದ ನಾವು ಹೊರಗೆ ಬರಬೇಕು ಅಂತಾದರೆ, ಆ ಕಾಯಿಲೆಗಳು ನಮ್ಮನ್ನು ಬಿಟ್ಟು ಹೋಗಬೇಕು ಅಂತಾದರೆ ಯಾವುದಾದರೂ ಒಂದು ಮಂತ್ರವೋ ಶ್ಲೋಕವೋ ಇದ್ದರೆ ನಮಗೆ ತಿಳಿಸಿ ಅಂತ. ಈ ಎಲ್ಲ ರೋಗಗಳಿಗೂ ಕೂಡ ಪರಮೌಷಧ ಅಂತ ಹೇಳಿದರೆ ಕಲಿಯುಗದ ನಮಗೆಲ್ಲರಿಗೂ ಕೂಡ ಕಾಮಧೇನು ಸ್ವರೂಪದಲ್ಲಿರುವಂಥದ್ದು ಅದು ಯಾವುದು ಅಂತ ಹೇಳಿದರೆ ಅದು ವಿಷ್ಣು ಸಹಸ್ರನಾಮ. ಅನೇಕರಿಗೆ ಜೀವನದಲ್ಲಿ ಬೇಕಾದಂತಹ ಎಲ್ಲ ಸೌಭಾಗ್ಯಗಳಿರ್ಬೋದು, ಸಂಪತ್ತುಗಳಿರ್ಬೋದು, ಆದರೆ ಮಾನಸಿಕ ನೆಮ್ಮದಿ ಹಲವು ಜನರಲ್ಲಿ ಇರುವುದಿಲ್ಲ. ಹಲವರಿಗೆ ಮಾನಸಿಕ ನೆಮ್ಮದಿಯ ಕೊರತೆ ಇರುತ್ತದೆ. ಹಾಗಾದರೆ ಇದೆಲ್ಲವನ್ನೂ ತಂದು ಕೊಡುವಂಥದ್ದು ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವುದು ಅಂತ ಹೇಳಿದರೆ ಅದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ನಾವು ನೋಡುತ್ತೇವೆ. ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿದ್ದಾಗ ಭಗವಂತನನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು ತನ್ನ ಮುಂದೆಯೇ ನೋಡ್ತಾ 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 ಅವರು ಪಠಿಸಿದ್ದೇ ವಿಷ್ಣು ಸಹಸ್ರನಾಮ. ಅಂದರೆ ಹಸ್ತಿನಾವತಿಯಲ್ಲಿ ಧರ್ಮರಾಯ ಈ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಟ್ಟಾಭಿಷಿಕ್ತನಾಗಿದ್ದಾನೆ. ಆದರೆ ಧರ್ಮರಾಯನಿಗೆ ತುಂಬ ಚಿಂತೆ, ದುಃಖ ಆಗ್ತಾ ಉಂಟು. ಯಾಕೆಂದರೆ ನನ್ನವರೆಲ್ಲರ ಆ ಒಂದು ಮೃತ್ಯುವಿನ ಮೇಲೆ ನಾನಿವತ್ತು ನನ್ನ ಸಿಂಹಾಸನವನ್ನು ಅಥವಾ ನನ್ನ ರಾಜ್ಯಾಭಿಷೇಕವನ್ನು ನಡೆಸ್ತಾ ಇದ್ದೇನೆ, ನಾನೆಂಥ ಪಾಪಿ ಅಂತ. ಎಷ್ಟೋ ಬಾರಿ ಕೃಷ್ಣ ಅವನಿಗೆ ಸಮಾಧಾನ ಮಾಡ್ತಾನೆ, ಹೇಳ್ತಾನೆ, ಇಲ್ಲ ನೀನು ಮಾಡಿದ್ದು ತಪ್ಪಲ್ಲ, ಧರ್ಮ ಸಂಸ್ಥಾಪನೆಗಾಗಿ ಈ ಯುದ್ಧ ಆಗಲೇಬೇಕಿತ್ತು, ದುಷ್ಟರ ನಿರ್ಮೂಲ ಆಗಲೇಬೇಕು ಅಂತ. ಆದರೆ ಶ್ರೀಕೃಷ್ಣ ಪರಮಾತ್ಮ ಎಷ್ಟು ಹೇಳಿದ್ರೂ ಕೂಡ ಧರ್ಮರಾಯನಿಗೆ ಸಮಾಧಾನ ಆಗುವುದಿಲ್ಲ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನೋಡು, ಜ್ಞಾನಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ನಾವೆಲ್ಲರೂ ಕೂಡ ಅಲ್ಲಿ ಹೋಗಬೇಕು, ಅವನಿಂದ ನೀನು ಧರ್ಮ ಸೂಕ್ಷ್ಮಗಳನ್ನೆಲ್ಲ ಕೇಳಿ ತಿಳಿದುಕೋ ಅಂತ. ಜ್ಞಾನಸೂರ್ಯ ಯಾರು ಅಂತ ಹೇಳಿದರೆ ಭೀಷ್ಮ ಪಿತಾಮಹರು. ಭೀಷ್ಮ ಆ ಕುರುಕ್ಷೇತ್ರದ ರಣರಂಗದಲ್ಲಿ ಶರಶಯ್ಯೆಯಲ್ಲಿದ್ದಾನೆ. ಬಾಣದ ಹಾಸಿಗೆಯನ್ನು ಮಾಡಿಕೊಂಡು ಅದರ ಮೇಲೆ ಮಲಗಿಕೊಂಡಿದ್ದಾರೆ ಭೀಷ್ಮಾಚಾರ್ಯರು. ಹಾಗಾಗಿ ಶ್ರೀಕೃಷ್ಣ ಪಾಂಡವರನ್ನು ಕರ್ಕೊಂಡು ನೇರವಾಗಿ ಕುರುಕ್ಷೇತ್ರದ ರಣರಂಗಕ್ಕೆ ಬರ್ತಾನೆ. ಅಲ್ಲಿ ಭಗವಂತ ಭೀಷ್ಮಾಚಾರ್ಯರ ಮುಂದೆಯೇ ಕೂತ್ಕೊಳ್ತಾನೆ. ಹಾಗೂ ಧರ್ಮರಾಯ ಅವನ ಮನಸ್ಸಲ್ಲಿದ್ದಂಥ ಹಲವಾರು ಸಮಸ್ಯೆಗಳನ್ನು, ಪ್ರಶ್ನೆಗಳನ್ನು ಕೇಳುತ್ತಾನೆ. ಕಿಮೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಸ್ತುವಂತಹ ಕಂ ಕಮರ್ಚಂತಹ ಪ್ರಾಪ್ನುಯುರ್ಮಾನವಾ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಕಿಂ ಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್ ಅಂತ ಪ್ರಶ್ನೆ ಕೇಳುತ್ತಾನೆ. ಸರಳವಾಗಿ ಹೇಳುವುದು ಅಂತಾದರೆ ಈ ಜಗತ್ತಿನಲ್ಲಿ ಪರಮ ದೈವ ಯಾವುದು, ಮನುಷ್ಯನಿಗೆ ಅತ್ಯುತ್ತಮ ಆಶ್ರಯ ಯಾವುದು, ಯಾರನ್ನು ಸ್ತುತಿಸಿದರೆ ಶುಭವನ್ನು ಪಡಿಬಹುದು, ಯಾವ ಧರ್ಮ ಅತ್ಯುತ್ತಮ, ಯಾವುದನ್ನು ಜಪಿಸಿದರೆ ಜನನ ಮರಣದ ಬಂಧನದಿಂದ ಮುಕ್ತಿ ಸಿಗ್ತದೆ ಅಂತಹ ಪ್ರಶ್ನೆಗಳನ್ನು ಕೇಳುತ್ತಾನೆ. ಇದು ಕೇವಲ ಯುಧಿಷ್ಠಿರನ ಪ್ರಶ್ನೆಗಳು ಅಂದರೆ ಅಲ್ಲ, ಇದು ನಮ್ಮ ಪ್ರಶ್ನೆಗಳು ಕೂಡ ಹೌದಲ್ವಾ. ನಾವಿಂದೂ ಕೂಡ ಕೇಳುತ್ತೇವೆ ಏನು ಅಂದರೆ, ನನ್ನ ಜೀವನದ ಆಶ್ರಯ ಏನು, ನನಗೆ ಕಷ್ಟ ಬಂದಾಗ ನಾನು ಯಾರನ್ನು ನಂಬಬೇಕು, ನನ್ನ ಮನಸ್ಸಿಗೆ ಶಾಂತಿ ಹೇಗೆ ಸಿಗಬೇಕು, ನನ್ನ ಜೀವನದ ಉದ್ದೇಶ ಏನು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರಿಸ್ತಾರೆ ಏನು ಅಂದರೆ, ಎಲ್ಲ ಕಷ್ಟಗಳಿಂದಲೂ ಕೂಡ ನಮ್ಮನ್ನು ದೂರ ಮಾಡುವಂಥದ್ದು, ಎಲ್ಲ ಕಷ್ಟಗಳಿಗೂ ಪರಿಹಾರ ಕೊಡುವಂಥದ್ದು ಯಾವುದು ಅಂತ ಹೇಳಿದರೆ ಅದುವೇ ಭಗವಂತನ ನಾಮಸ್ಮರಣೆ ಅಂತ. ಭೀಷ್ಮಾಚಾರ್ಯರು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಕೂತ್ಕೊಂಡಿದ್ದಾರೆ. ಅವನನ್ನು ನೋಡ್ತಾ 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 ಭಗವಂತನ 1000 ನಾಮಗಳನ್ನು ತಾವಿಲ್ಲಿ ಉಚ್ಚರಿಸ್ತಾರೆ. ಭಗವಂತನ 1000 ನಾಮಗಳು, ವಿಷ್ಣು ಸಹಸ್ರನಾಮದ ಭಗವಂತನ 1000 ಹೆಸರುಗಳನ್ನು ನಾವು ನೋಡ್ತೇವೆ. ಆದರೆ 1000 ಹೆಸರುಗಳಲ್ಲಿ ಪ್ರತಿ ಒಂದೊಂದು ಹೆಸರುಗಳಿಗೂ ಕೂಡ 100ಕ್ಕಿಂತಲೂ ಹೆಚ್ಚು ಅರ್ಥ ಉಂಟು ಅಂತ ಹೇಳುತ್ತಾರೆ. ಆ 100ಕ್ಕಿಂತಲೂ ಹೆಚ್ಚು ಅರ್ಥವನ್ನು, ಅಥವಾ ನಾವು ಒಂದೊಂದು ಅರ್ಥವನ್ನು ಚಿಂತನೆ ಮಾಡ್ಬೋದಷ್ಟೇ, ಆ 100 ಅರ್ಥವನ್ನು ಚಿಂತನೆ ಮಾಡುವಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ವಿಷ್ಣು ಸಹಸ್ರನಾಮ ಅಂತ ಹೇಳುವಂಥದ್ದು ಅಂತಹ ಅತ್ಯಂತ ಅದ್ಭುತವಾದಂತಹ ಶ್ಲೋಕ. ಇದು ವೇದವ್ಯಾಸರು ನಮಗೆ ಕೊಟ್ಟಂತಹ ಅನುಗ್ರಹ ಅಂತ ನಾವು ಹೇಳ್ಬೋದು. ಭೀಷ್ಮಾಚಾರ್ಯರು ಕೃಷ್ಣನನ್ನು ನೋಡ್ತಾ 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 ಅವನ ಎದುರಿನಲ್ಲಿಯೇ ತಾವು ಧರ್ಮರಾಯನಿಗೆ ಉತ್ತರಿಸ್ತಾರೆ. ಹೀಗೆ ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ವಿಷ್ಣು ಧರ್ಮೋತ್ತರದಲ್ಲಿಯೂ ಕೂಡ ಹೇಳ್ತಾರೆ.
ವಿಷ್ಣು ಸಹಸ್ರನಾಮದ ಮಹತ್ವವನ್ನು ವಿಷ್ಣು ಧರ್ಮೋತ್ತರ ಮತ್ತು ಚರಕ ಸಂಹಿತೆಯಲ್ಲಿ ಹೇಳುತ್ತಾರೆ. ವಿಷ್ಣು ಧರ್ಮೋತ್ತರ ಅಂತ ಹೇಳಿದರೆ ಅದು ಆಧ್ಯಾತ್ಮಿಕವಾದಂತಹ ಗ್ರಂಥ. ಹಾಗೆಯೇ ಚರಕ ಸಂಹಿತೆ ಅಂತ ಹೇಳಿದರೆ ಆಯುರ್ವೇದಕ್ಕೆ ಸಂಬಂಧಿಸಿದಂತಹ ಗ್ರಂಥ. ಇದರಲ್ಲಿ ಎರಡಲ್ಲಿಯೂ ಕೂಡ ವಿಷ್ಣು ಸಹಸ್ರನಾಮ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಚರಕ ಸಂಹಿತೆ ಹೇಳುತ್ತದಂತೆ ಅನೇಕ ರೋಗಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಪರಿಹಾರಗಳನ್ನು ಚರಕ ಸಂಹಿತೆ ಹೇಳುತ್ತದೆ. ಇಂತಹ ರೋಗಕ್ಕೆ ಇಂತಹ ಪರಿಹಾರ ಅಂತ. ಆದರೆ ಕೊನೆಯಲ್ಲಿ ಹೇಳುತ್ತದಂತೆ ಚರಕ ಸಂಹಿತೆ ಎಲ್ಲ ರೋಗಗಳಿಗೂ ಕೂಡ ಒಂದೇ ಪರಿಹಾರ ಯಾವುದು ಅಂತ ಹೇಳಿದರೆ ಅದುವೇ ವಿಷ್ಣು ಸಹಸ್ರನಾಮ. ಯಾವುದೇ ರೋಗಗಳು ನಮಗೆ ಬಾಧಿಸಲಿ ಅದಕ್ಕೆ ಪರಿಹಾರ ವಿಷ್ಣು ಸಹಸ್ರನಾಮ. ನೋಡಿ, ರೋಗಗಳು ನಮಗೆ ಯಾಕೆ ಬರ್ತದೆ? ನಮ್ಮ ಹೆಚ್ಚಿನ ಪ್ರಶ್ನೆಯೇ ಇದಾಗಿತ್ತು. ನಮಗೆಲ್ಲ ವ್ಯಾಧಿಗಳು ಕಾಡುತ್ತದೆ, ಮನಸ್ಸಿಗೆ ಶಾಂತಿ ಇಲ್ಲ, ಇದಕ್ಕೆ ಏನಾದರೂ ಒಂದು ಶ್ಲೋಕವನ್ನು ತಿಳಿಸಿಕೊಡಿ ಅಂತ. ಅದಕ್ಕೆ ಇವತ್ತು ನಾನು ವಿಷ್ಣು ಸಹಸ್ರನಾಮವನ್ನು ಹೇಳುತ್ತಾ ಇದ್ದೇನೆ. ಅದರ ವಿಚಾರವನ್ನು ಮಾತಾಡ್ತಿದ್ದೇವೆ. ರೋಗಗಳಿಗೆ ಒಬ್ಬೊಬ್ಬರಿಗೂ ಕೂಡ ಬೇರೆ ಬೇರೆ ರೀತಿಯಾದಂತಹ ರೋಗಗಳು, ಅದರಲ್ಲೂ ಕೆಲವೊಮ್ಮೆ ಕೆಲವರಿಗೆ ಅತ್ಯಂತ ದೊಡ್ಡ ಮಟ್ಟಿನ ವ್ಯಾಧಿ ಉಂಟು. ಇದು ಯಾಕೆ? ಒಂದು ಮನೆಯಲ್ಲಿ ವಾತಾವರಣವೂ ಒಂದೇ, ತಿನ್ನುವಂತಹ ಆಹಾರವೂ ಒಂದೇ, ಬದುಕುವಂತಹ ಬದುಕೂ ಒಂದೇ, ಎಲ್ಲವೂ ಒಂದೇ ರೀತಿಯಾಗಿದ್ದರೂ ಕೂಡ ಕೆಲವೊಬ್ಬರಿಗೆ ಮಾತ್ರ ಈ ರೋಗಗಳು ಯಾಕೆ ಬರ್ತದೆ ಅಲ್ವಾ? ಆಹಾರದಿಂದಲೇ ಬರ್ತದೆ, ಅಥವಾ ಏನಾದರೂ ಬ್ಯಾಕ್ಟೀರಿಯಾ, ವೈರಸ್ಸು, ವಾತಾವರಣದಲ್ಲಿ ಏನಾದರೂ ಸಮಸ್ಯೆ ಅಂತಾದರೆ ಅಲ್ಲಿರುವಂಥ ಎಲ್ಲರಿಗೂ ಬರಬೇಕಾಗಿತ್ತು. ಆದರೆ ಯಾರೋ ಒಬ್ಬೊಬ್ಬರಿಗೆ ಮಾತ್ರ ಬರ್ತದೆ ಅಂತ ಹೇಳಿ ಆದರೆ ಇದಕ್ಕೇನು, ಯಾಕೆ ಇದು ಹೀಗೆ ಬರ್ತದೆ ಅಂತ ಹೇಳಿದರೆ, ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಈ ಜನ್ಮದಲ್ಲಿ ವ್ಯಾಧಿ ರೂಪದಲ್ಲಿ ನಮ್ಮನ್ನು ಕಾಡುತ್ತದೆ ಅಂತ. ಹಾಗಾದರೆ ಆ ಪಾಪಗಳ ಪರಿಹಾರಕ್ಕೆ ಏನು ಮಾಡಬೇಕು? ಪಾಪಗಳ ಪರಿಹಾರಕ್ಕೆ ಇರುವಂಥದ್ದೇ ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆಯಿಂದ ಪಠಣ ಮಾಡಬೇಕು, ಪಾರಾಯಣವನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಜಗತ್ತಿಗೆ ಕೊಟ್ಟಂತಹ ಭೀಷ್ಮಾಚಾರ್ಯರು ಏನು ಕಡಿಮೆ ಪಾಪ ಮಾಡಿರಲಿಲ್ಲ. ಅವರೂ ಕೂಡ ದ್ಯೂ ನಾಮಕ ವಸು ಭೀಷ್ಮಾಚಾರ್ಯರಾಗಿ ಅವತಾರ ಮಾಡಿ ಬಂದದ್ದು, ಹುಟ್ಟಿ ಬಂದದ್ದು. ಅವರು ದ್ಯೂ ಆಗಿರುವಾಗ ಅವರ ಪತ್ನಿ ವರಾಂಗಿಗೋಸ್ಕರ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ವಸಿಷ್ಠರ ಹೋಮಧೇನುವನ್ನು ಎಳ್ಕೊಂಡು ಹೋಗ್ತಾರೆ. ಆ ಪಾಪದ ಫಲವಾಗಿ ಅವರಿಲ್ಲಿ ಭೀಷ್ಮಾಚಾರ್ಯರಾಗಿ ಇಷ್ಟು ದೀರ್ಘಕಾಲ ಅವರು ಈ ಭೂಮಿಯಲ್ಲಿ ಕಷ್ಟಪಡಬೇಕಾಯಿತು. ಅವರು ಮಾಡಿದ್ದಂತಹ ಪಾಪ, ಕಳ್ಳತನವೇ ಪಾಪ, ಅದರಲ್ಲಿಯೂ ಕೂಡ ದನವನ್ನು, ಹಸುವನ್ನು ಕಳ್ಳತನ ಮಾಡುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಪಾಪ. ಅದರಲ್ಲಿಯೂ ಕೂಡ ಹೋಮಧೇನುವನ್ನು ಅವರು ಅಪಹರಣ ಮಾಡಿದ್ದಾರೆ. ಹಾಗಾಗಿ ಅದು ಅತ್ಯಂತ ದೊಡ್ಡ ಪಾಪವಾಯಿತು. ಆ ಪಾಪದಿಂದ ಅವರು ಅದು ಹೇಗೆ ಪರಿಹಾರವನ್ನು ಕರ್ಕೊಂಡ್ರು, ಮುಕ್ತಿಯನ್ನು ಪಡ್ಕೊಂಡ್ರು ಅಂತ ಹೇಳಿದರೆ, ಆ ವಸುವಾಗಿದ್ದಂತಹ ಮಾಡಿದಂತಹ ಪಾಪ ಅದಾಗಿದ್ದರೆ, ಆಮೇಲೆ ಭೀಷ್ಮಾಚಾರ್ಯರಾಗಿರುವಾಗಲೂ ಕೂಡ ತುಂಬ ತಪ್ಪುಗಳನ್ನು ಮಾಡಿರ್ತಾರೆ ಅವರು. ಅವರಲ್ಲಿ ಧರ್ಮ ಪ್ರಜ್ಞೆ ಇತ್ತು, ಎಲ್ಲವೂ ತಿಳಿದಿದ್ರು, ಎಲ್ಲವೂ ಹೌದು. ಆದರೆ ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ಬಾಯಿ ಮುಚ್ಚಿ ಕೂತಿದ್ರಲ್ಲ, ಇದು ಅವರ ಪಾಪವನ್ನು ಮತ್ತಷ್ಟು ಹೆಚ್ಚಿಸ್ತದೆ. ಅವರು ಶ್ರೇಷ್ಠರೇ, ಜ್ಞಾನಿಗಳೇ, ಆದರೂ ಕೂಡ ಈ ಸಂದರ್ಭದಲ್ಲಿ ಅವರು ಮೌನ ವಹಿಸಿದ್ದು, ಅದು ನೀವು ಮಾಡಿದ್ದು ತಪ್ಪು ಅಂತ ಭಗವಂತ ಹೇಳುತ್ತಾನೆ. ಹಾಗಾಗಿ ಈ ಎಲ್ಲ ಪಾಪಗಳನ್ನು ಅವರು ಕಳೆದದ್ದು ಹೇಗೆ ಅಂತ ಹೇಳಿದರೆ, ಭಗವಂತನ 1000 ನಾಮಗಳನ್ನು ಅವರು ಉಚ್ಚರಿಸಿದ್ರಿಂದ, ಲೋಕಕ್ಕೆ ಅದನ್ನು ಕೊಟ್ಟದ್ರಿಂದ ಅಂತ. ಹಾಗಾಗಿ ಭಗವಂತನನ್ನು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಕರೀತಾರೆ. ಭೀಷ್ಮನಿಗೆ ಮುಕ್ತಿಯನ್ನು ಕೊಟ್ಟಂಥವನು ಅವನು. ಭಗವಂತನನ್ನು ನೋಡ್ತಾ ನೋಡ್ತಾ ಪ್ರಾಣ ಬಿಡುವಂಥ ಆ ಒಂದು ಸೌಭಾಗ್ಯ ಅವರಿಗೆ ಪ್ರಾಪ್ತವಾಯಿತು ನೋಡಿ ಭೀಷ್ಮಾಚಾರ್ಯರಿಗೆ. ಹಾಗಾಗಿ ಈ ವಿಷ್ಣು ಸಹಸ್ರನಾಮ ಅಂತ ಹೇಳುವಂಥದ್ದು ನಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿಕೊಡ್ತದೆ. ಆ ಪಾಪಗಳು ಪರಿಹಾರ ಆಗುವುದರಿಂದಾಗಿ ನಮ್ಮ ವ್ಯಾಧಿಗಳು ಕೂಡ ನಮ್ಮಿಂದ ದೂರವಾಗ್ತದೆ ಅಂತ ಹೇಳ್ಬೋದು. ವಿಷ್ಣು ಸಹಸ್ರನಾಮದ ಮಹತ್ವವನ್ನು ಅನೇಕ ಪುರಾಣಗಳಲ್ಲಿ ಕೂಡ ತಿಳಿಸಿದ್ದಾರೆ. ಗರುಡ ಪುರಾಣದಲ್ಲಿ ಪರಮೇಶ್ವರ ಶ್ರೀಹರಿಯನ್ನು ಕುರಿತು ಪ್ರಶ್ನಿಸ್ತಾನೆ. ಸಂಸಾರ ಸಾಗರಾದ್ ಘೋರಾನ್ ಮುಚ್ಚತೆ ಕಿಂ ಜಪನ್ ಪ್ರಭೋ ನರಸ್ತನ್ಮೇ ಪರಂ ಜಪ್ಯಂ ಕಥಯತ್ವಂ ಜನಾರ್ದನ ಅಂತ. ಅಂದರೆ ಪ್ರಭು, ಈ ಭಯಾನಕವಾದ ಸಂಸಾರ ಸಾಗರದಿಂದ ಮನುಷ್ಯ ಮುಕ್ತನಾಗಬೇಕು ಅಂತಾದರೆ ಯಾವ ನಾಮವನ್ನು ಜಪಿಸಬೇಕು, ಮನುಷ್ಯ ಜಪಿಸಬೇಕಾದಂಥ ಪರಮವಾದ ಜಪ ಯಾವುದು ನನಗೆ ತಿಳಿಸು ಅಂತ, ಜನಾರ್ದನನೇ ಅಂತ. ಆದರೆ ಇಲ್ಲಿ ಯಾವ ಮಂತ್ರ ಹೇಳಿದರೆ ಒಳ್ಳೆಯದು ಅಂತಲ್ಲ, ಸಂಸಾರವೆಂಬ ಬಂಧನದಿಂದ ಮನುಷ್ಯನನ್ನು ಮೇಲಕ್ಕೆತ್ತುವ ಪರಮ ಜಪ ಯಾವುದು ಅಂತ ಹೇಳುವಂಥ ಪ್ರಶ್ನೆ. ಅದಕ್ಕೆ ಶ್ರೀಹರಿಯ ಉತ್ತರ ಮುಂದಿನ ಶ್ಲೋಕ ಬಹಳ ಮುಖ್ಯವಾಗಿ ಉಂಟು ನೋಡಿ. ಪರೇಶ್ವರಂ ಪರಂ ಬ್ರಹ್ಮ
ಪರಮಾತ್ಮಾನಮವ್ಯಯಂ ವಿಷ್ಣುಂ ನಾಮ ಸಹಸ್ರೇಣ ಸ್ತುವನ್ ಮುಕ್ತೋ ಭವೇನ್ನರಹ ಅಂತ ಕೊಟ್ಟಿದ್ದಾನೆ. ಅಂದರೆ ಏನು ಹೇಳ್ತಾ ಇದ್ದಾನಿಲ್ಲಿ ಭಗವಂತ ಅಂದರೆ, ಪರಮೇಶ್ವರನಾದ, ಪರಬ್ರಹ್ಮನಾದ, ಅವಿನಾಶಿಯಾದ, ಪರಮಾತ್ಮನಾದ ಶ್ರೀ ವಿಷ್ಣುವನ್ನು ಸಹಸ್ರನಾಮಗಳಿಂದ ಸ್ತುತಿಸುವಂತಹ ಮನುಷ್ಯ ಮುಕ್ತಿಯನ್ನು ಹೊಂದುತ್ತಾನೆ ಅಂತ. ಅದರಿಂದ ಒಂದು ವಿಚಾರವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಸಹಸ್ರನಾಮ ಅಂತ ಹೇಳಿದರೆ ಕೇವಲ 1000 ಹೆಸರುಗಳನ್ನು ಓದುವುದಲ್ಲ, ಆ 1000 ನಾಮಗಳ ಮೂಲಕ ಪರಬ್ರಹ್ಮನ ಅನೇಕ ಗುಣಗಳನ್ನು ನೆನಪಿಸಿಕೊಳ್ಳುವುದು. ಅದಕ್ಕಾಗಿ ಯಾನಿ ನಾಮಾನಿ ಗೌಣಾನಿ ಅಂತ ಕೊಟ್ಟರು. ಅಂದರೆ ಈ ಪ್ರತಿ ಒಂದೊಂದು ಪದಗಳು ಕೂಡ, ಪ್ರತಿ ಒಂದೊಂದು ನಾಮಗಳು ಕೂಡ ಭಗವಂತನ 1000 ಗುಣಗಳನ್ನು ನಮಗೆ ಹೇಳುತ್ತದೆ ಅಂತ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ನಮ್ಮ ರೋಗಗಳು ನಿವಾರಣೆಯಾಗ್ತದೆ ಅಂತ ನಾವು ನೋಡಿದೆವು. ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ಭಗವಂತನ 2 ನಾಮಗಳು ಪ್ರತಾಪನಃ ಮತ್ತು ವೃಷಕರ್ಮ ಅಂತ. ಅಂದರೆ ಮಳೆ, ಬಿಸಿಲು ಮುಂತಾದಂತಹ ಅವುಗಳಿಂದಾಗಿ ನಮಗೇನಾದರೂ ಆರೋಗ್ಯ ತೊಂದರೆ ಬಂದರೆ ಅದನ್ನು ಭಗವಂತನ ಈ ನಾಮಗಳನ್ನು ನಾವು ಉಚ್ಚರಿಸುವುದರಿಂದ ನಾವು ನಿವಾರಣೆ ಮಾಡಿಕೊಳ್ಬಹುದು ಅಂತ. ಯಾಕೆಂದರೆ ಮಳೆಯನ್ನು, ಬಿಸಿಲನ್ನು ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿಟ್ಟುಕೊಳ್ಳುವವನು ಅವನು. ಹಾಗೇನೆ ಅನಘಃ ಮತ್ತು ದುರಾರಿಹ ಅಂತ ಹೇಳುವಂಥ 2 ನಾಮಗಳು ಅಂದರೆ ಪಾಪವನ್ನು ಪರಿಹಾರ ಮಾಡುವವನು ಅಂತ. ಈ ಪಾಪಗಳಿಂದಾಗಿ ನಮಗೆ ವ್ಯಾಧಿಗಳು ಬರ್ತದೆ ಅಂತ ನಮ್ಗೆ ಗೊತ್ತಾಯಿತು. ಆ ಪಾಪಗಳನ್ನು ಪರಿಹಾರ ಮಾಡುವಂಥವನವನು ಅಂತ ಅನಘಃ ಹಾಗೂ ದುರಾರಿಹ ಅಂತ ಹೇಳುವಂಥ ಅವನ ನಾಮಗಳ ಅರ್ಥ. ಹಾಗೇನೆ ವೈದ್ಯ, ಭಿಷಕು, ಔಷಧಂ, ಭೇಷಜಂ ಹೀಗೆಲ್ಲ ಅವನ ನಾಮಗಳುಂಟು. ಅಂದರೆ ಅವನೇ ವೈದ್ಯ, ಅವನು ವೈದ್ಯನಾಗಿ ನಮ್ಮ ಎಲ್ಲ ಕಾಯಿಲೆಗಳನ್ನು ಕೂಡ ಅವನು ದೂರ ಮಾಡ್ತಾನೆ ಅಂತ. ಕೇವಲ ಶಾರೀರಿಕವಾದ ಕಾಯಿಲೆಗಳಲ್ಲ, ಮಾನಸಿಕವಾದಂತಹ ಕಾಯಿಲೆಗಳು ಕೂಡ. ಆದರೆ ನಾವು ಭಕ್ತಿಯಿಂದ ಭಗವಂತನ ಬಳಿಗೆ ಹೋಗಬೇಕು. ಮಂತ್ರೇ ತೀರ್ಥೆ ದ್ವಿಜೇ ಕ್ಷೇತ್ರೆ ದೈವಜ್ಞೆ ಭೇಷಜೆ ಗುರವು ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಅಂತ. ಅಂದರೆ ಮಂತ್ರಗಳಲ್ಲಿ, ತೀರ್ಥದಲ್ಲಿ, ಬ್ರಾಹ್ಮಣರಲ್ಲಿ, ವೈದ್ಯರಲ್ಲಿ, ಗುರುಗಳಲ್ಲಿ ನಾವು ಯಾವವಾದಂತಹ ಭಾವನೆಯನ್ನಿಟ್ಟುಕೊಂಡು ಹೋಗ್ತೇವೋ ಅದೇ ರೀತಿಯಾದಂತಹ ಅನುಗ್ರಹವನ್ನು ನಾವು ಪಡಿತೇವೆ ಅಂತ. ವೈದ್ಯರಲ್ಲಿ ಹೋದಾಗ ವೈದ್ಯರನ್ನು ಪರೀಕ್ಷೆ ಮಾಡಲಿಕ್ಕೆ ನಾವು ಹೋಗುವುದಲ್ಲ, ನಮ್ಮ ರೋಗಗಳನ್ನು ಅವರಿಗೆ ತೋರಿಸಿ ಅವರಿಂದ ಔಷಧಿಗಳನ್ನು ಪಡ್ಕೊಳ್ಳಿಕ್ಕೆ ನಾವು ಹೋಗ್ತೇವೆ ಅಲ್ವಾ. ಹಾಗೇನೆ ಗುರುಗಳನ್ನು ನಾವು ಯಾವತ್ತೂ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಅದರ ಬದಲು ಗುರುಗಳಿಗೆ ನಾವು ನಮ್ಮ ಏನೆಲ್ಲ ಕಲ್ತಿದ್ದೇವೆ ಅಂತ ಹೇಳುವಂಥದ್ರ ಪರೀಕ್ಷೆಯನ್ನು ಕೊಡಲಿಕ್ಕೆ ಹೋಗಬೇಕು. ಇದು ಸತ್ಯ. ಹಾಗಾಗಿ ಆರೋಗ್ಯ ಇರಲಿ, ಯಾವುದೇ ನಮ್ಮ ಕಷ್ಟಗಳಿರಲಿ, ಇದೆಲ್ಲವೂ ಕೂಡ ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ ದೂರವಾಗ್ತದೆ. ವಿಷ್ಣು ಅಂತ ಹೇಳಿದರೆ ಒಂದು ದೇವರ ಹೆಸರು ಮಾತ್ರ ಅಲ್ಲ, ಇಲ್ಲಿ ಒಂದು ಆಳವಾದಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಷ್ಣು ಅಂತ ಹೇಳುವಂಥ ಪದದ ಮೂಲ ಅರ್ಥ ಅವನು ವ್ಯಾಪಿಸುವವನು ಅಂತ, ಎಲ್ಲೆಡೆ ವ್ಯಾಪಿಸಿರುವಂತಹ ಪರಮತತ್ವ. ಆದ್ದರಿಂದ ವಿಷ್ಣು ಸಹಸ್ರನಾಮವನ್ನು ಕೇವಲ ಹೆಸರುಗಳ ಪಟ್ಟಿ ಅಂತ ನೋಡಬಾರ್ದು, ಅದು ಭಗವಂತನ ಸ್ವರೂಪವನ್ನು 1000 ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಆಧ್ಯಾತ್ಮಿಕ ಪ್ರಯಾಣ. ಉದಾಹರಣೆಗೆ ವಿಶ್ವಂ ಅಂತ ಹೇಳಿದರೆ ಮೊದಲ ನಾಮವೇ ವಿಶ್ವಂ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂದರೆ ಈ ಸಂಪೂರ್ಣ ವಿಶ್ವವೇ ಅವನ ಸ್ವರೂಪ. ಮುಂದೆ ವಿಷ್ಣು ಅಂದರೆ ಎಲ್ಲೆಡೆ ವ್ಯಾಪಿಸಿರುವವನು. ವಷಟ್ಕಾರ ಅಂದರೆ ಯಜ್ಞ ಸ್ವರೂಪನಾದವನು. ಭೂತ ಭವ್ಯ ಭವತ್ ಪ್ರಭು ಅಂದರೆ ಭೂತಕಾಲ, ವರ್ತಮಾನ, ಭವಿಷ್ಯ ಎಲ್ಲದಕ್ಕೂ ಕೂಡ ಅವನ ಅಧಿಪತಿ ಅಂತ. ಆದ್ದರಿಂದ ಮೊದಲ ಕೆಲವು ನಾಮಗಳಲ್ಲೇ ಒಂದು ಸಂಪೂರ್ಣ ತತ್ವಶಾಸ್ತ್ರವನ್ನು ಭೀಷ್ಮರು ನಮ್ಮ ಮುಂದೆ ಇಡ್ತಾರೆ ನೋಡಿ. ಭಗವಂತ ಕೇವಲ ದೇವಾಲಯದೊಳಗೆ ಇರುವವನಲ್ಲ, ಅವನು ವಿಶ್ವದಲ್ಲಿದ್ದಾನೆ, ನಮ್ಮ ಉಸಿರಿನಲ್ಲಿಯೂ ಇದ್ದಾನೆ, ಹಾಗೇ ನಮ್ಮ ಚೇತನದಲ್ಲಿ ಇದ್ದಾನೆ, ನಮ್ಮ ಜೀವನದ ಪ್ರತಿಯೊಂದು ಅನುಭವದಲ್ಲೂ ಇದ್ದಾನೆ ಅಂತ ಹೇಳುವಂಥದ್ದನ್ನು. ವಿಷ್ಣು ಸಹಸ್ರನಾಮದ ಅದ್ಭುತತೆ ಇಲ್ಲಿ ಉಂಟು. ಪ್ರತಿಯೊಂದು ನಾಮವನ್ನು ಕೂಡ ನಾವು ಜೀವನದ ಒಂದು ಪಾಠವಾಗಿ ನೋಡ್ಬೋದು. ಉದಾಹರಣೆಗೆ ಅಚ್ಯುತಃ ಅಂತ ಅಂದರೆ ಎಂದಿಗೂ ತನ್ನ ಸ್ವರೂಪದಿಂದ ಚ್ಯುತನಾಗದವನು. ಮನುಷ್ಯನ ಜೀವನದಲ್ಲಿ ಏನಾಗ್ತದೆ ಅಂತ ನೋಡಿ, ಇವತ್ತು ಸಂತೋಷ, ನಾಳೆ ದುಃಖ, ಅದರ ಮತ್ತೆ ಗೆಲುವು, ಇದೆಲ್ಲವೂ ಮತ್ತೊಂದಷ್ಟು ಚಿಂತೆ, ಇನ್ನೊಂದಷ್ಟು ದುಃಖ, ಇದೆಲ್ಲವೂ ನಾಳೆ ಯಾರೂ ಇಲ್ಲ. ಆದರೆ ಭಗವಂತನ ಸ್ವರೂಪ ಬದಲಾಗುವುದಿಲ್ಲ. ಅದಕ್ಕಾಗಿಯೇ ಅವನನ್ನು ಅಚ್ಯುತ ಅಂತ ಕರೀತಾರೆ. ನಮ್ಮ ಜೀವನದಲ್ಲೆಲ್ಲ ನೋವುಗಳು ಬರಬಹುದು, ದುಃಖಗಳು ಬರ್ಬೋದು, ಸಂಕಟಗಳು ಬರ್ಬೋದು, ಇವತ್ತಿದ್ದಂತೆ ಪರಿಸ್ಥಿತಿ ನಾಳೆ ಇಲ್ಲದೇ ಇರ್ಬೋದು. ಆದರೆ ಅವನಿಗೆ ಹಾಗಾಗುವುದಿಲ್ಲ. ಆದ್ದರಿಂದ ಅವನು ಅಚ್ಯುತ. ನಮ್ಮ ಜೀವನದಲ್ಲಿ ಎಷ್ಟೇ ಬದಲಾವಣೆ ಬಂದರೂ ನಾವು ಹಿಡ್ಕೊಳ್ಬೇಕಾದಂಥ ಒಂದು ಅಚಲವಾದಂಥ ಆಧಾರ ಬೇಕು. ಆ ಆಧಾರವೇ ಭಗವಂತನ ನಾಮಸ್ಮರಣೆ ಅಂತ ನಾವು ಈ ನಾಮದಿಂದ ತಿಳ್ಕೊಳ್ಬೋದು. ಇನ್ನೊಂದು ಹೆಸರು ಅವನದ್ದು ಮಾಧವ ಅಂತ ಬರ್ತದೆ. ಸುಂದರವಾದಂಥ ನಾಮ.
ಈ ನಾಮವನ್ನು ಕೇವಲ ಹಣ ಐಶ್ವರ್ಯದ ಅರ್ಥದಲ್ಲಿ ನಾವು ನೋಡಬಾರ್ದು. ಮಾಧವ ಮಾ ಲಕ್ಷ್ಮಿಯನ್ನು ಧರಿಸಿದವನು ಅಂತ. ನಿಜವಾದ ಸಂಪತ್ತು ಅಂದ್ರೇನು? ಮನಸ್ಸಿನ ಶಾಂತಿ, ಸಂತೋಷ, ಧರ್ಮಬುದ್ಧಿ, ಒಳ್ಳೆಯ ಸಂಬಂಧಗಳು, ಭಕ್ತಿಭಾವ ಅಲ್ವಾ? ಇವುಗಳು ಇಲ್ಲದೆ ನಾವು ಕೋಟ್ಯಾಂತರ ರೂಪಾಯಿ ಇದ್ದರೂ ಕೂಡ ಮನುಷ್ಯ ಬಡವನೇ. ಆದರೆ ಇವೆಲ್ಲ ಇದ್ದರೆ, ಕಡಿಮೆ ಇದ್ದರೂ ಮನುಷ್ಯ ಶ್ರೀಮಂತ. ಆದ್ದರಿಂದಾಗಿ ಸಹಸ್ರನಾಮ ನಮಗೆ ನಿಧಾನವಾಗಿ ಕಲಿಸುವಂತಹ ಪಾಠ ಏನು ಅಂತ ಹೇಳಿದರೆ, ಹೊರಗಿನ ಸಂಪತ್ತಿಗಿಂತ ಒಳಗಿನ ಸಂಪತ್ತು ಮುಖ್ಯ ಅಂತ. ಇವತ್ತು ನಮ್ಮ ಸಮಸ್ಯೆಗಳು ಬದಲಾಗಿದೆ. ಕುರುಕ್ಷೇತ್ರದ ಯುದ್ಧ ಇಲ್ಲ, ಆದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕುರುಕ್ಷೇತ್ರವೇ ಉಂಟು. ಯಾರಿಗೋ ಕುಟುಂಬದ ಸಮಸ್ಯೆ, ಯಾರಿಗೋ ಹಣದ ಸಮಸ್ಯೆ, ಯಾರಿಗೋ ಸಂಬಂಧಗಳ ನೋವು, ಯಾರಿಗೋ ಭವಿಷ್ಯದ ಭಯ, ಯಾರಿಗೋ ಒಂಟಿತನ, ಯಾರಿಗೋ ತಾನು ಮಾಡಿದ ತಪ್ಪಿನ ಪಶ್ಚಾತ್ತಾಪ. ಅಯ್ಯೋ ನನಗೆ ಯಾಕೆ ಹೀಗೆಲ್ಲ ಆಯಿತು ಅಂತ ಹೇಳುವಂತಹ ಪ್ರಶ್ನೆ. ಅಂತಹ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ನಮಗೆ ಒಂದು ಮಾತು ಹೇಳುತ್ತದೆ: ನೀನು ಒಬ್ಬನೇ ಅಲ್ಲ, ನಿನ್ನನ್ನು ಮೀರಿ ಒಂದು ದೊಡ್ಡ ಶಕ್ತಿ ಉಂಟು ಅಂತ. ನಿನ್ನ ನಿಯಂತ್ರಣಕ್ಕೆ ಬಾರದ ಅನೇಕ ಸಂಗತಿಗಳುಂಟು, ಆದರೆ ನಿನ್ನ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವಂತಹ ಆ ಶಕ್ತಿಯೂ ನಿನ್ನೊಳಗಿದೆ ಅಂತ ನಮಗೆ ವಿಷ್ಣು ಸಹಸ್ರನಾಮ ತಿಳಿಸಿಕೊಡ್ತದೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಅಂತ ಹೇಳಿದರೆ ಕೇವಲ 1000 ನಾಮಗಳ ಪಠಣ ಅಲ್ಲ. ಇದು ಭಯದಲ್ಲಿರುವವನಿಗೆ ಧೈರ್ಯ, ಗೊಂದಲದಲ್ಲಿರುವವನಿಗೆ ದಾರಿ, ದುಃಖದಲ್ಲಿರುವವನಿಗೆ ಆಶ್ರಯ, ಅಹಂಕಾರದಲ್ಲಿರುವವನಿಗೆ ವಿನಯ, ಅದೇ ಅಶಾಂತ ಮನಸ್ಸಿಗೆ ಒಂದು ಆಧ್ಯಾತ್ಮಿಕವಾದಂಥ ಕೇಂದ್ರ. ಭೀಷ್ಮರು ಬಾಣಗಳ ಮೇಲೆ ಮಲಗಿದ್ರು, ಆದರೆ ಅವರ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿತ್ತು. ನಾವು ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿದ್ರೂ ಕೂಡ ಮನಸ್ಸು 1000 ಚಿಂತೆಯ ಕಡೆ 1000 ಕಡೆ ಓಡುತ್ತದೆ. ನಮ್ಮ ಜೀವನದಲ್ಲಿ ನಮಗೆ ಸಹಸ್ರನಾಮದ ನಿಜವಾದ ಅರ್ಥ ಇನ್ನೂ ಕೂಡ ಆಗಲಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಮಾಡುವ. ಪ್ರತಿದಿನ ಸಾಧ್ಯವಾದಷ್ಟು ಭಕ್ತಿಯಿಂದ ಭಗವಂತನ ಒಂದೊಂದು ನಾಮಗಳನ್ನಾದರೂ ಸ್ಮರಿಸುವ. ವಿಷ್ಣು ಸಹಸ್ರನಾಮ ಪಠಿಸಲು ಸಾಧ್ಯವಾದರೆ ಇನ್ನೂ ಉತ್ತಮ, ಪೂರ್ತಿಯಾಗಿ ಪಠಿಸಲಿಕ್ಕೆ ನಮಗೆ ಆದರೆ ಉತ್ತಮ. ಆದರೆ ಮುಖ್ಯವಾದದ್ದು ನಾಮಕ್ಕಿಂತ ನಾಮದ ಮೇಲಿರುವಂತಹ ಭಾವ, ಪಠಣಕ್ಕಿಂತ ಪಠಣದ ಹಿಂದಿರುವಂತಹ ಶ್ರದ್ಧೆ, ದೇವರನ್ನು ಕೇಳುವುದಕ್ಕಿಂತ ದೇವರನ್ನು ನೆನಪಿಸಿಕೊಳ್ಳುವಂತಹ ಮನಸ್ಸು. ಇನ್ನೊಂದು ಮಾತು ಏನು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯ ಹಾಗೆ ನಡೆಯದೇ ಇರಬಹುದು, ಆದರೆ ಎಲ್ಲದರ ಮಧ್ಯದಲ್ಲಿಯೂ ಕೂಡ ಭಗವಂತನನ್ನು ನೆನಪಿಸಿಕೊಳ್ಳುವಂತಹ ಮನಸ್ಸು, ಆ ಒಂದು ಶಕ್ತಿ, ಆ ಒಂದು ಭಾವನೆ ನಮ್ಮದಾಗಿರಲಿ ಅಂತ. ಇನ್ನು ವಿಷ್ಣು ಸಹಸ್ರನಾಮವನ್ನು ಯಾರು ಪಠಿಸ್ಬೋದು, ಯಾರು ಪಠಿಸಬಾರ್ದು, ಇಂಥದ್ದೆಲ್ಲ ನಮಗೆ ಪ್ರಶ್ನೆಗಳು ಬರ್ತದೆ. ವಿಷ್ಣು ಸಹಸ್ರನಾಮವನ್ನು ಯಾರೂ ಬೇಕಾದರೂ ಪಠಿಸ್ಬೋದು. ನಾಲಿಗೆ ಹೊರಳುತ್ತದೆ ಅಂತೇಳಿ ಆದರೆ ಯಾರೂ ಪಠಿಸ್ಬೋದು. ನಾಲಿಗೆ ಹೊರಳುವುದಿಲ್ಲ ಅಂಥೇಳಿ ಆದರೆ ಅದನ್ನು ಕೇಳ್ಬೋದು ಅಥವಾ ಮನಸ್ಸಿನಲ್ಲಿಯೇ ಹೇಳಿಕೊಳ್ಬೋದು. ಈ ರೀತಿಯಾಗಿ ಅದಕ್ಕೆ ಗಂಡು ಹೆಣ್ಣು ಜಾತಿ ಮತ್ತೊಂದು ಇನ್ನೊಂದು ಇಂತಹ ಯಾವುದೇ ಭೇದ ಇಲ್ಲ. ಇನ್ನು ಕೆಲವರ ಪ್ರಶ್ನೆ ಉಂಟು, ನಮಗೆ ಉಚ್ಚಾರಗಳು ಬರುವುದಿಲ್ಲ, ಶ್ಲೋಕ ಹೇಳುವಾಗ ತಪ್ಪಾದರೆ ಏನು ಮಾಡುವ ಅಂತ. ಸಾಧ್ಯ ಆದಷ್ಟು ಗುರುಮುಖೇನ ಕಲಿತುಕೊಂಡು ಉಚ್ಚಾರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಅದು ಬರುವುದೇ ಇಲ್ಲ ಅಂಥೇಳಿ ಆದರೆ ನಾನಿನ್ನು ವಿಷ್ಣು ಸಹಸ್ರನಾಮವನ್ನು ಹೇಳುವುದೇ ಇಲ್ಲ, ಬಿಟ್ಟು ಬಿಡ್ತೇನೆ ಅಂತ ಅಲ್ಲ. ಅದನ್ನು ಅಭ್ಯಾಸ ಮಾಡುವಂಥದ್ದು, ನಮಗೆ ಹೇಗೆ ಬರ್ತದೋ ಹಾಗೆ ಹೇಳುವಂಥದ್ದು. ಯಾಕೆಂದರೆ ಮೂರ್ಖೋ ವದತಿ ವಿಷ್ಣಾಯ ಜ್ಞಾನೇ ವದತಿ ವಿಷ್ಣವೇ ತ್ವಯೋರೇವ ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಗೊತ್ತಿಲ್ಲದವನು ವಿಷ್ಣಾಯ ಅಂತ ಹೇಳ್ತಾನೆ, ತಿಳಿದವನು ವಿಷ್ಣವೇ ನಮಃ ಅಂತ ಹೇಳ್ತಾನೆ. ಆದರೆ ಇಬ್ಬರಿಗೂ ಕೂಡ ಒಂದೇ ರೀತಿಯಾದಂಥ ಪುಣ್ಯ ಪ್ರಾಪ್ತಿಯಾಗ್ತದೆ. ಯಾಕೆಂತ ಹೇಳಿದರೆ ಭಗವಂತ ಭಾವಗ್ರಾಹಿ ಅಂತ. ಅವನು ಭಾವನೆಯನ್ನು, ಅದರ ಹಿಂದಿರುವಂತಹ ಭಕ್ತಿಯನ್ನು ಅವನು ಗ್ರಹಿಸ್ತಾನೆ. ಆದ ಕಾರಣ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆಯಿಂದ ಪಠಿಸುವ, ನಮ್ಮ ಎಲ್ಲ ಭವಬಂಧನಗಳಿಂದ ದೂರವಾಗುವ, ನಮ್ಮ ಎಲ್ಲ ಮನಸ್ಸಿನ ಅಶಾಂತಿಯನ್ನು ಕಳೆದುಕೊಳ್ಳುವ, ಸಾಧ್ಯ ಆದಷ್ಟು ಬೆಳಗಿನ ಹೊತ್ತಿನಲ್ಲಿ ಪ್ರಾತಃ ಕಾಲದಲ್ಲಿ ಒಂದಷ್ಟು ಕಾಲ ಪುರುಸೊತ್ತು ಮಾಡಿಕೊಂಡು ಕೂತುಕೊಂಡು ಶ್ರದ್ಧೆಯಿಂದ ಒಂದು ಕಡೆಯಲ್ಲಿ ಕೂತುಕೊಂಡು ಭಗವಂತನ ನಾಮಸ್ಮರಣೆಯನ್ನು, ವಿಷ್ಣು ಸಹಸ್ರನಾಮವನ್ನು ನಾವು ಸಾವಧಾನವಾಗಿ ಮಾಡುವ. ಪ್ರಾರಂಭದಲ್ಲಿ 25ರಿಂದ 30 ನಿಮಿಷ ಬೇಕಾಗ್ಬೋದು. ಆನಂತರ ಯಾವಾಗ ಕಂಠಪಾಠ ಆಗ್ತದೋ ಆವಾಗ 10-15 ನಿಮಿಷದಲ್ಲಿ ನಾವು ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಲಿಕ್ಕಾಗ್ತದೆ. ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಪಠಿಸುವ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ, ನಮ್ಮ ಭವಬಂಧನದ ಎಲ್ಲ ಬಾಧೆಗಳಿಂದಲೂ ಕೂಡ ಮುಕ್ತರಾಗುವ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.